ಡೈಲಿ ರೊಟೀನ್ ಮತ್ತೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದಳು, ತಿಂಡಿ ಮಾಡು, ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಇದೇ ಥರ ಆಗುತ್ತೆ. ಸೊ ಈ ಆಲ್ಮೋಸ್ಟ್ ಎಲ್ಲ ಶ್ರಾವಣ ಮಾಸದ ಮೇನ್ ಹಬ್ಬಗಳು ಮುಗೀತು. ಶ್ರಾವಣ ಮಾಸ ಅಂದ್ರೇ ಪ್ರತಿನಿತ್ಯ ಹಬ್ಬ ಹರಿದಿನ ಇದ್ದೇ ಇರುತ್ತೆ. ಸೊ ಅದೇ ಥರ ನಮಗೂ ಎಲ್ಲನೂ ಚೆನ್ನಾಗಿ ಹಬ್ಬಗಳೆಲ್ಲ ಮಾಡಿ ಮುಗಿಸಿದ್ವಿ. ಸೊ ನಾನು ಇವತ್ತು ಬೆಳಗ್ಗೆನೇ ತಿಂಡಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪನ್ನೀರ್ ಹಾಕಿ ಪುದೀನ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ. ತುಂಬ ಈಸಿಯಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ಬೋದು. ತುಂಬ ಈಸಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಮಕ್ಕಳು ಎಲ್ಲನೂ ಸ್ಕೂಲ್ಗೆ ಕಾಲೇಜ್ಗೆ ರೆಡಿ ಆದರು. ಸೊ ಅವ್ರೂ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ರು. ಸೊ ನಾನೊಂದು ಸ್ವಲ್ಪ ಆಮ್ಲ ಜ್ಯೂಸ್ ಮಾಡಿಕೊಂಡೆ. ಆಮ್ಲ ಜ್ಯೂಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಎಸ್ಪೆಷಲಿ ಡ್ರೈವರ್ಸ್ಗಳಿಗಂತೂ ಬಂದು ಕುಡಿಯೋದ್ರಿಂದ ಒಂದಿನ ಬಿಟ್ಟಾದರೂ ಅಟ್ಲೀಸ್ಟ್ ಒಂದಿನ 3 ನೆಲ್ಲಿಕಾಯಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿಗೆ ತುಂಬಾ ಒಳ್ಳೆಯದು. ಮತ್ತು ಕಾನ್ಸ್ಟಿಪೇಷನ್ಗಂತೂ 100% ವರ್ಕ್ ಆಗುತ್ತೆ. ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ. ಸೊ ನಾನು ಯಾಕಂದರೆ ನಮ್ಮ ಮನೆಯವ್ರು ಡ್ರೈವರ್ ಆಗಿರೋದ್ರಿಂದ ಸೊ ನಮ್ಮ ಮನೆಯವ್ರಿಗೆ ಅವಾಗವಾಗ ಕೊಡ್ತಾ ಇರ್ತೀನಿ. ಸೊ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ, ಸ್ಕಿನ್ಗಾಗಿರ್ಬೋದು, ಹೇರ್ಸ್ಗಾಗಿರ್ಬೋದು, ಕಾನ್ಸ್ಟಿಪೇಷನ್ಗಂತೂ ಹೆಲ್ಡ್ ಮಾಡಿಸಿದಂಗೆ ಇರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಮತ್ತು ಇವರು ರೆಡಿ ಎಲ್ಲ ಆಗಿ ಸ್ಕೂಲ್ಗೆಲ್ಲ ಹೋದರು. ಇವತ್ತಿಂದ ನನಗೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಸೊ ಎಲ್ಲರಿಗೂ ಸಹ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ